ಬಾಗಲಕೋಟೆಯ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಎಸ್.ಜಿ. ನಂಜನಮಠ ಹಾಗೇನೆ ಮಾಜಿ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ ಅವರದು ಎನ್ನಲಾದಂತಹ ಆಡಿಯೋ ಒಂದು ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಉಂಟು ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಬಾಗಲಕೋಟೆಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಸ್.ಜಿ. ನಂಜನಮಠ ಅವರು ಕೂಡ ನಮ್ಮ ಜೊತೆ ಇರುವಂತದ್ದು. ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀರಿ. ಸರ್, ಈಗ ಸದ್ಯಕ್ಕೆ ತಮ್ಗೆ ಕೇಳುವಂತ ಮೊದಲನೇ ಪ್ರಶ್ನೆ ಏನಂತ ಹೇಳಿದ್ರೆ, ಆ ಆಡಿಯೋ ತಮ್ಮದ ಹೌದಾ ಅಲ್ವಾ ಸರ್? ಆಡಿಯೋದಲ್ಲಿ ತಿಮ್ಮಾಪುರ ಅವ್ರ ಜೊತೆಗೆ ಮಾತಾಡಿದ್ದು ನಿಜ. ನಾನು ಅವರಿಗೆ ಅನುಕಂಪದ ಸಲುವಾಗಿ ಫೋನ್ ಮಾಡಿದ್ದೆ. ನೀವು ಮಂತ್ರಿ ಆಗಬೇಕಾಗಿತ್ತು, ಅನುಭವಿಗಳಿದ್ರಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾದರ ಸಮಾಜದ ರಿಪ್ರೆಸೆಂಟೇಟಿವ್ ನೀವು ಆಗ್ತೀರಿ ಅನ್ನೋ ನಮ್ಮ ತರ್ಕ ಇತ್ತು. ಆಗ್ಲಾರ್ದಕ್ಕೆ ವಿಷಾದ ವ್ಯಕ್ತ ಮಾಡೋದ್ರ ಸಂಬಂಧ ನಾನು ಫೋನ್ ಮಾಡಿದ್ದೆ. ನಾಲ್ಕಾರು ಮಾತಾಡಿದ್ವಿ. ಆದರೆ ಅಲ್ಲಿ ಕೆಲವು ಆರೋಪಗಳು, ಮಾತುಗಳು ಯಾವ್ಯಾವ ಬೇರೆ ಕೂಡಿರುವಂಥದ್ದು ನಮಗೆ ಸಂಶಯ ಬರ್ತದೆ. ನಮ್ಮ ಧ್ವನಿನ ಅಲ್ಲ ಕೆಲವಲ್ಲ. ಅವ್ರು ಕೂಡ ಎಷ್ಟು ಮಾತಾಡೀವಿ, ಅದ್ರ ಕೂಡ ಹೆಚ್ಚಿಗೆ ಏನು ಮಾತಾಡಿರ್ಬೋದು. ಅವರು ಕೂಡ ಅನುಕಂಪದ ಜೊತೆಗೆ H.K. ಪಾಂಡ್ರೆ ಮಂತ್ರಿ ಮಾಡ್ಬೇಕಾಗಿತ್ತು, ತನ್ವೀರ್ ಶೆಟ್ ಮಾಡ್ಬೇಕಾಗಿತ್ತು, ಮಹದೇವಪ್ಪನ್ ಮಾಡ್ಬೇಕಾಗಿತ್ತು ಅಂತ ಇಂಥ ಎರಡು ಲೋಕಾಭಿರಾಮವಾದ ಮಾತುಗಳೇ ಹೊರತಾಗಿ ಅವು ಯಾವ ಕಂಡೀಷನ್ ಮಾತುಗಳು ಅಲ್ಲ. ಅವನ್ನಷ್ಟು ಮಾತಾಡಿದ್ದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವುದೋ ಒಂದು ಶಕ್ತಿಯ ಕೈವಾಡ ನಮ್ಮಿಬ್ಬರ ಮಧ್ಯೆ ಕೆಲವು ವಿಚಾರಗಳನ್ನು ತೋರಿಸಿರ್ತಕ್ಕಂಥದ್ದು ನಮ್ಮ ಸಂಶಯ ಇದೆ ಸರ್. ಅದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈ 70% ಎಲ್ಲ ಸಚಿವ ಸ್ಥಾನಗಳು ಪೇಮೆಂಟ್ ಶೀಟ್ನೇ ಆಗಿದಾವೆ. ಆ ಪೇಮೆಂಟ್ ತಗೊಂಡು ಸಚಿವ ಸ್ಥಾನ ಮಾಡಿರುವಂಥ ಮಾತುಗಳು ಕೂಡ ಆಡಿಯೋದಲ್ಲಿ ಇರುವಂಥದ್ದು. ಅವು ಯಾವ ಆರೋಪವೂ ನಮ್ಮ ಬಾಯಿಂದ ಬಂದಿಲ್ಲ. ಈ ಪೇಮೆಂಟ್ ಶೀಟು ನಮಗೇನು ಗೊತ್ತಿಲ್ಲ. ನಾವು ಯಾವುದೂ ಪೇಮೆಂಟ್ ಆಗಿ ಯಾವುದಾದ್ರೂ ಅಧಿಕಾರ ತೊಗೊಂಡಿದ್ರೆ ನಮ್ಗೆ ಗುರ್ತಾಕಿತ್ತು. ನಾ 5 ಬೋರ್ಡ್ ಚೇರ್ಮನ್ ಆಗಿನಿ, ₹1 ಯಾರಿಗೂ ಕೊಟ್ಟಿಲ್ಲ. 4 ಸಲ ತಿಂಗಳು ತೊಗೊಂಡಿನಿ, ₹1 ಕೊಟ್ಟಿಲ್ಲ. ಇದರ ಅನುಭವನೂ ನಮಗಿಲ್ಲ. ಹೀಗಾಗಿ ನಾವು ಬೇರೆ ಆರೋಪ ಮಾಡುವಂಥದ್ದು ಇಲ್ಲ. ಜನ ಏನಾದ್ರು ಮಾತಾಡ್ಕೊತಿದ್ರು ಮಾತಾಡ್ಕೊತೀವಿ. ಸರ್, ಈಗ ಆಡಿಯೋ ರೆಕಾರ್ಡ್ ಆಗಿರುವಂಥದ್ದು ಯಾರ ಕಡೆಯಿಂದ ಆಗಿರುವಂಥದ್ದು ಸರ್? ತಮ್ಮ ಅನುಮಾನ ಏನಾದ್ರು? ಅನುಮಾನ ಐತಿನ ಹೊರತಾಗಿ ಪಕ್ಕ ಏನೂ ಇಲ್ಲ. ಪಕ್ಕ ಮಾಡ್ಕೋಬೇಕು. ಆ ಕೆಲಸದಲ್ಲಿ ಇದ್ದೇವೆ. ಪಕ್ಕ ಮಾಡ್ಕೊಳ್ಳೋ ಕೆಲಸದಲ್ಲಿ ಇದ್ದೇವೆ. ಸರ್, ಈಗ ನಿನ್ನೆ ಸಚಿವರಾಗಿ ಜಿಲ್ಲೆಗೆ ಆಗಮಿಸಿದಂಥ ವಿಜಯಾನಂದ ಕಾಶ್ಯಪ್ನವರು ತಮ್ಮ ಮೇಲೆ ಒಂದು ಆರೋಪವನ್ನು ಮಾಡಿರುವಂಥದ್ದು. ಈ ಹಿಂದೆ ನಮ್ಮ ತಂದೆಯವರನ್ನ ಉಸ್ತುವಾರಿ ಸಚಿವರನ್ನಾಗಿ ಆ ಸ್ಥಾನದಿಂದ ತಪ್ಪಿಸೋದಕ್ಕೆ ನಂಜನಮಠ ಅವರೇ ಕಾರಣ. ಆ ಬಗ್ಗೆ ಪುಸ್ತಕನೂ ಕೂಡ ಬರೆದಿದ್ರು. ಈಗ ಮಾಡಿರೋದೇನು ಅದಕ್ಕೇನು ಹೆಚ್ಚಿನ ವಿಶೇಷತೆ ಇಲ್ಲ, ಮೊದಲಿಂದ ಮಾಡ್ಕೊತ ಬಂದ್ರು, ಈಗ ಅದನ್ನೇ ಮಾಡ್ತಾ ಇದ್ದಾರೆ ಅನ್ನೋ ಆರೋಪನ ಮಾಡಿರುವಂಥದ್ದು. ತಪ್ಪು ಕಲ್ಪನೆ, ಆರೋಪ. ಅವರಪ್ಪ ನಾವು ಒಳ್ಳೆ ಗೆಳೆಯರೇ. ನಾನು ಅವ್ರು ತೀರಿ ಹೋದ್ಮೇಲೆ ನಾ ಯಾದಗಿರಿ ಒಳಗಿದ್ದೆ. ಇಲ್ಲಿಗೆ ಬಂದು ನನ್ನ ಕಣ್ಣೀರು ಸುರಿಸಿ ನಮ್ಮ ಸಾಂತ್ವನ ಮಾಡಿ ಅವ್ರಿಗೆ ಮಣ್ಣಿಗೆ ನಾನು ನಿಂತಂಥ ವ್ಯಕ್ತಿ. ಆವತ್ತು ಸಾಂತಾಪವನ್ನು S.M. ಕೃಷ್ಣ ಅವರು ಬಂದಿದ್ದರು. ಮುಂದೆ ಉಪಚುನಾವಣೆಯಲ್ಲಿ ಶ್ರೀಮತಿ ಗೌರಮ್ಮ ಕಾಶ್ಯಪ್ನವರು ಚುನಾವಣೆಯನ್ನು ನಾಗೂರು ಭಾಗದ ಜವಾಬ್ದಾರಿ ಕೊಟ್ಟಿದ್ದರು. D.K. ಶಿವಕುಮಾರ್ ಅವರೆಲ್ಲ ಸೇರಿ ಆ ಭಾಗದಲ್ಲಿ ಕೆಲಸ ಮಾಡಿದರು. S.R. ಕಾಶ್ಯಪ್ನವ್ರಿಗೆ ನಮಗೆ ಯಾವುದೇ ರೀತಿಯಾದಂಥ ಯಾವುದೇ ಕ್ಲೇಶ ಆಗಲಿ ಇದ್ದಿಲ್ಲ. ಮತ್ತೊಂದು ನೆನಪು, ಅವರು ಮಂತ್ರಿ ಆದಾಗ ಅವರ ವಿಧಾನಸಭೆಯ ಕಚೇರಿಯ ಪೂಜೆಯನ್ನು ನನ್ನ ಕಡೆಯಿಂದ ಮಾಡಿ ಸರ್. ನಾನೇ ಮಾಡಿ. ಅಂದರೆ ಭಟ್ರು ಬಂದಿದ್ದರು, ನೀವು ಕುಂದಿರ್ಬೇಕಲ್ಲೇ ನಮ್ಮ ಐನಾರು ನೀವು ಅಂತೇಳಿ ಕುಂದಿರಿಸಿ ನನಗೆ ₹500, ಅವ್ರು 500, ಅವ್ರ ಹೆಣ್ಮಕ್ಳು ಅಂದ್ರೆ ಗೌರಮ್ಮ ದಕ್ಷಿಣ ಕೊಟ್ಟವ್ರು. ಹ್ಯಾಂಗಾಗತ್ತೆ? 8ರಾಗ ನನಗೇನು ಕಿನ್ನಾರ ಮಾತಾಡಿದರು ವಿಜಯಾನಂದ ಅವರು. ಅವ ಯಾರು ಇವ ಯಾರು ಗುನ್ಗುನ್ಕೆ ಏನು ಸಂಬಂಧ ಅಂತ. ಆಗ ನಾನು ಚುನಾವಣೆಯನ್ನು ಬರೀ ಗುಳೇಗುಡು ಮತಕ್ಷೇತ್ರದಲ್ಲಿ ಮಾಡಿದೆ. ಅಂದರೆ ಗುಳೇಗುಡು ಮತಕ್ಷೇತ್ರ ಬದಾಮಿಗೆ ಹೋಗಿತ್ತು. ಆವಾಗ ಸ್ವಲ್ಪ ನಾನು ಅಲ್ಲಿ ಮಾಡಿದೆ, ಇಲ್ಲಿ ಬರಲಿಲ್ಲ. ಹಾಕೋರಿಗೆ ಹಾಕಂಡೆ, ಬೇಡವ್ರಿಗೆ ಬೇಡ ಅಂದೆ. ನೋಡಿ, ಇಳಿದ ಪ್ರಿನ್ಸಿಪಲ್ನ ಮಾತಾಡೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಅವರೇ ಕಾರಣ. ಹುನಗುಂದಿಗೆ ತಿಗಡಿಕಾಗಿ ನಂಜನಮಠ ಯಾರು ಅಂತಾರೆ ರೀ. ನಾ ಯಾರು ಅನ್ನೋದು ತಿಳ್ಕೊಳವಲ್ಲ. ನಾವು 1ರಿಂದ 8ನೇವರೆಗೂ ಹುನಗುಂದಾಗ ಓದೀನಿ. ನಮ್ಮಪ್ಪಾರ 4 ಸಲ ಅಸೆಂಬ್ಲಿ ಚುನಾವಣೆಗೆ ಹುನಗುಂದಕ್ಕೆ ನಿಂತಾರ. ಕ್ರಿಮಿನಲ್ ವಕಾಲತ್ತು ಮಾಡ್ಯಾರ. ಬ್ಲಾಕ್ ಅಧ್ಯಕ್ಷ ಇದ್ದೆ ಹುನಗುಂದದ್ದು, ನೆನಪು ಮಾಡ್ಕೊರೋರು. ಬ್ಲಾಕ್ ಅಧ್ಯಕ್ಷ ಇದ್ದೆ ನಾನು. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಆದೆ, MLA ಆದೆ. ಇದೇ ಇವರು ವಿಜಯಾನಂದ ಕಾಶ್ಯಪ್ನವ್ರ ತಂದಿಗೆ ಎಲ್ಲ ಗೆಳೆಯರು ಬಿಟ್ಟು ಕೊಡೋದ್ರು. ನಾನೇ ಹೋಗಿ KH ರಂಗನಾಥ್ ಅವ್ರಿಗೆ ನನ್ನ ರಾಜೀನಾಮೆ ಕೊಟ್ಟು ಇವ್ರಿಗೆ ಆರ್ಡರ್ ತಂದು ಇವ್ರ ಕೈಯಾಗಿ ಕೊಟ್ಟೀನಿ. ಇಂಥ ಸಂಬಂಧ ನನಗೆ S.R. ಕಾಶ್ಯಪ್ನವ್ರಿಗಿದ್ದು. ಇವ್ರು ಕೂಡ ಏನು ನಮಗೆ ತಮ್ಮನ ಸಮಾನ. ಇವ್ರಿಗೆ ಬಗ್ಗೆ ಯಾವ ದ್ವೇಷನೂ ಇಲ್ಲ. ಸಿಟ್ಟು ಭಾಳ ಐತಿ, ಕಮ್ಮಿ ಮಾಡ್ಕೊಳ್ಳೋದು ಚಲೋ. ಸರಿಗೆ ನಿನ್ನೆ ಹಿಂದೆನೂ ಕೂಡ ತಮ್ಮ ಆಡಿಯೋ ಏನಿದೆಯಲ್ಲ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಏನಾದರೂ ಹೈಕಮಾಂಡ್ ತಮ್ಮನ್ನ ಸಂಪರ್ಕ ಮಾಡಿದೆ ಸರ್? ಮಾಡಿಲ್ಲ. ಮಾಡಿದರೆ ಸೂಕ್ತ ಉತ್ತರ ಲೇಖನಿ ಕೊಡ್ತಾರೆ.
ಸರ್ ಈಗ ಮುಂದಿನ ಕ್ರಮ ಏನು ವಹಿಸ್ತೀರಿ ಸರ್? ಈಗ ಆಡಿಯೋ ಅಂತೂ ವೈರಲ್ ಆಗಿದೆ, ತಮ್ಮ ಮೇಲೆ ಗಂಭೀರ ಆದಂತ ಆರೋಪ ಬಂದಿರುವಂತದ್ದು, ಇನ್ನು ಮುಂದಿನ ಕ್ರಮ ಏನು ಕೈಗೊಳ್ತಾರೆ? ನಮ್ಮ ಇದು ತಮ್ಮ ಮುಖಾಂತರ ಸ್ಪಷ್ಟನೆ ಕೊಟ್ಟೀನಿ, ಅದನ್ನೇ ನಾನು ಅವ್ರು ಕೇಳಿದಾಗ ಅದನ್ನೇ ಕೊಡ್ತೀನಿ. ಹೋಮ್ ಮಿನಿಸ್ಟ್ರಿಗೆ ಏನೋ ಭೇಟಿ ಆಗ್ತೀನಿ ಅಂದ್ರೆ FIR ಏನೋ ಮಾಡಿಸ್ತಾರೆ, SP ಅವರಿಗೆ ಏನೋ ಭೇಟಿ ಆಗ್ತೀನಿ. ಏನು ಅವಶ್ಯಕತೆ ಇದ್ರ ಮೇಲೆ ಹಾಕ್ತೀನಿ. ಇದಿಷ್ಟು ಬಾಗಲಕೋಟೆಯ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತ SG ನಂಜನ್ ಅವರ ಮಠ ಅವರ ಮಾತಾಗಿರುವಂತದ್ದು. ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.